ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು. ಹಲ್ಲೆಲೂಯ. ಆತನು ಒಳ್ಳೆಯ ದೇವರ ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆಯ ದೇವರ ಆಗಿದ್ದಾನೆ. ಆತನಂಥ ದೇವರು ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯ ದೇವರ ಆಗಿರುವ ಕಾರಣಕ್ಕಾಗಿ ಹಲ್ಲೆಲೂಯ, ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ನಮ್ಮೆಲ್ಲರನ್ನು ರಕ್ಷಿಸುವ ದೇವರಾಗಿದ್ದಾನೆ. ನಮ್ಮೆಲ್ಲರನ್ನು ಕೈದು ಕಾಪಾಡುವ ದೇವರ ಆಗಿದ್ದಾನೆ. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಹೇಳುತ್ತದೆ, ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಎಷ್ಟು ಸುಂದರವಾದ ಮಾತುಗಳನ್ನು ನಮ್ಮನ್ನು ತಿಳಿಸುತ್ತಾ ಇದ್ದಾರೆ. ಹಲ್ಲೆಲೂಯ. ಇಲ್ಲಿ ಹೇಳ್ತಾ ಇದ್ದಾರೆ, ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ ಎಂದು. ಹಲ್ಲೆಲೂಯ. ನೀವು ಒಂಟಿಯಾಗಿ ಎಲ್ಲಿಗೂ ಹೋಗೋದಿಲ್ಲ, ಒಂಟಿಯಾಗಿ ಯಾವತ್ತೂ ಇರುವುದಿಲ್ಲ. ಯಾಕಂದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆಂದು. ಹಲ್ಲೆಲೂಯ. ಆ ದೂತನ ಮಾತಿಗೆ ನಾವು ಕಿವಿಗೊಡಬೇಕು. ಆ ದೂತನನ್ನು ಯಾವಾಗಲೂ ನಾವು, ದೇವರು ಮಹಿಮೆ ಉಳ್ಳುವ ದೇವರು, ಆತನನ್ನು ನಾವು ಸ್ತುತಿ ಮಾಡಬೇಕು. ಯಾವಾಗಲೂ ಕ್ರಿಸ್ತನನ್ನು ಸ್ತುತಿ ಮಾಡಬೇಕು. ಯಾವಾಗ ನಾವು ಹೆಚ್ಚಾಗಿ ದೇವರನ್ನು ಸ್ತುತಿ ಮಾಡುತ್ತೇವೋ, ಯಾವಾಗ ಹೆಚ್ಚಾಗಿ ವಾಕ್ಯವನ್ನು ಧ್ಯಾನಿಸುತ್ತೇವೋ, ಆಗ ಆ ಮಹಿಮೆ ಉಳ್ಳುವ ದೇವರು ನಿಮ್ಮ ಒಳಗೆ ಬಂದು, ನಿಮ್ಮ ಸಂಗಡ ಬಂದು, ನಿಮ್ಮ ಎದುರು ಯಾವ ಬಿರುಗಾಳಿ ಬೀಸಿದರೂ ನೀವು ಬಿದ್ದು ಹೋಗಲಾರದಂತೆ ಯೇಸು ಕ್ರಿಸ್ತನು ಕೈದು ಕಾಪಾಡೋರಾಗಿರ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನೀವು ಎಲ್ಲೂ ಬಿದ್ದು ಹೋಗಲಾರದಂತೆ ದೇವರು ಕೈದು ಕಾಪಾಡುತ್ತಾರೆ. ಹಲ್ಲೆಲೂಯ. ಬಿರುಗಾಳಿ ಬರ್ಬೋದು. ಹಲ್ಲೆಲೂಯ. ನಮ್ಮನ್ನು ನಾಶ ಮಾಡುವ ಬಿರುಗಾಳಿ ಬರ್ಬೋದು. ನಮ್ಮ ಕುಟುಂಬವನ್ನು ಅಲ್ಲಕುಲ್ಲ ಮಾಡುವಂಥ ಬಿರುಗಾಳಿ ಬರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವುದರಿಂದ ಆ ಯಾವ ಬಿರುಗಾಳಿಯನ್ನು ನಮ್ಮನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಹೋಗುವಾಗ ಒಂಟಿ ಆಗಿರುವುದಿಲ್ಲ. ಯಾಕಂದರೆ ಆ ದೂತನು ನಿನ್ನ ಸಂಗಡ ಇರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ದೂತನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯ. ನೀನು ನೋಡು, ಯೇಸು ಕ್ರಿಸ್ತನು ಈ ಭೂಮಿ ಮೇಗಿರುವಾಗ ಯಾವ ಸ್ಥಳಕ್ಕೆ ಹೋಗುತ್ತೀನೋ ಆ ಸ್ಥಳದಲ್ಲಿ ಅದ್ಭುತಗಳನ್ನು ನಡೆಯುತ್ತಾ ಇದ್ದಿದ್ದೆವು. ಹಲ್ಲೆಲೂಯ. ಯಾಕಂದರೆ ಆತನ ಸಂಗಡ ಯಾರಿದ್ರು ಗೊತ್ತಾ? ಪವಿತ್ರಾತ್ಮನು ಆತನ ಸಂಗಡ, ತಂದೆ ಆತನನ್ನು ಕಳಿಸಿರುವ ದೇವರು ಆತನ ಸಂಗಡ ಇದ್ದನು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆ ದೇವರು ಆಗಿದ್ದಾರೆ. ಹಲ್ಲೆಲೂಯ. ನಮ್ಮನ್ನು ಒಂಟಿಯಾಗಿ ಯಾವತ್ತೂ ಬಿಡುವುದಿಲ್ಲ. ಹಲ್ಲೆಲೂಯ. ಅದು ಯಾವ ಇಕ್ಕಟ್ಟು ಬಂದರೂ ಸರಿ, ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ದೇವರು ನಮ್ಮ ಜೊತೆಗಾರನಾಗಿದ್ದಾರೆ. ಹಲ್ಲೆಲೂಯ. ದೇವರು ನಮ್ಮ ಜೊತೆಗಾರನಾಗಿದ್ದು ನಡೆಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡುವ ದೇವರು ಆಗಿದ್ದಾರೆ. ಪಾಪದಿಂದ ಆಗಲಿ ರೋಗದಿಂದ ಆಗಲಿ ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೂತನು ನಮ್ಮ ಸಂಗಡ ಬರುವಾಗ ನಾವೇನು ಮಾಡಬೇಕು ಗೊತ್ತಾ? ನಾವು ದೇವರನ್ನು ಸ್ತುತಿ ಮಾಡಬೇಕು. ಯಾವ ಪ್ರಕಾರ ದಾವೀದ ರಾಜನು ಆ ಅಡವಿಯಲ್ಲಿ ಸ್ತುತಿ ಮಾಡ್ತಾ ಇದ್ದಿದ್ದನೋ. ಹಲ್ಲೆಲೂಯ. 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 ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ಆತ್ಮನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಆ ಪರಿಶುದ್ಧ ಆತ್ಮನನ್ನು ಸಹಾಯ ಕೇಳಕ್ಕೆ ಬೀಳಬೇಕು. ಪರಿಶುದ್ಧ ಆತ್ಮನೇ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಕೃಪೆ ಕೊಡು ಎಂದು ನಾವು ಕೇಳುವರಾಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನು ಧ್ಯಾನಿಸಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡೋದಕ್ಕಾಗಿ ಸಹಾಯ ಸಹ ಯೆಹೋವನಿಂದಲೇ ಬರುತ್ತದೆ. ಆ ದೂತನು ನಿಮ್ಮ ಸಂಗಡಿದ ನೋಡಿ,
ಆ ದೂತನಿಗೆ ನೀವು ಸಹಾಯ ಕೇಳಬೇಕು. ನನ್ನ ಕಣ್ಣುಗಳನ್ನು ಪಾಪದ ಕಡೆಗೆ ಹೋಗಬಾರದು, ನನ್ನ ಹೃದಯದ ಆಲೋಚನೆಗಳನ್ನು ಪಾಪದ ಕಡೆಗೆ ಹೋಗಬಾರದು. ನನ್ನ ತಂದೆ ಯಾವ ರೀತಿ ಪರಿಶುದ್ಧನಾಗಿದ್ದಾನೋ ನಾನು ಪರಿಶುದ್ಧನಾಗಿರುವಂತೆ ಪರಿಶುದ್ಧ ಆತ್ಮನೇ ನನಗೆ ಬಲಪಡಿಸು, ನನಗೆ ಸಹಾಯ ಮಾಡಿ ಎಂದು ಕೇಳಬೇಕು. ಆ ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ, ಪರಿಶುದ್ಧ ಆತ್ಮನು ನಿಮಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಒಂಟಿಯಾಗಿದ್ದೇನೆಂದು ಯಾವತ್ತೂ ಯೋಚನೆ ಮಾಡಬೇಡ. ನಿನ್ನ ಸಂಗಡ ಸೂರ್ಯಚಂದ್ರನನ್ನು ಸೃಷ್ಟಿ ಮಾಡಿರುವ ದೇವರು ನಿನ್ನ ಸಂಗಡ. ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರು ನಿನ್ನ ಸಂಗಡಿದ್ದಾನೆ. ನೀನು ಸಾಧಾರಣವಾದವನು ಅಲ್ಲ. ನಿನ್ನ ಸಂಗಡೆ ಆ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ನಿನ್ನ ಸಂಗಡಿರುವಾಗ ನೀನು ಯಾವ ವಿಪತ್ತಿಗೂ ಭಯಪಡಬಾರದು. ಹಲ್ಲೆಲೂಯಾ. ನೀವು ಯಾವ ಆ ಕತ್ತಲಲ್ಲಿ ಬರುವ ಆ ಬಾಣಗನ್ನು ನೀವು ಹೆದರಬಾರದು. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ನೀನು ಹೆದರಬಾರದು. ಯಾಕಂದರೆ ಪರಲೋಕದಲ್ಲಿರುವಂಥ ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರು ನಿನ್ನ ಸಂಗಡಿದ್ದಾರೆ. ನೀನು ಯಾಕೆ ಭಯಪಡ್ತೀಯ? ಭಯಪಡಬೇಡ. ನಿನ್ನ ಸಂಗಡ ಅಯ್ಯೋ ನಂದು ಮುಗಿದೋಯಿತು, ನನ್ನ ಸುತ್ತಮುತ್ತಲೂ ಸಹ ಕತ್ತಲವಾಗಿದೆ ಎಂದು ನೀನು ಯೋಚನೆ ಮಾಡುತ್ತಿರ್ಬೋದು. ಬೆಳಕಾಗಿರುವ ಆ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಬರುವಾಗ ಒಣಗೋಗಿರುವ ಎಲ್ಲವನ್ನು ಚಿಗುರುತ್ತದೆ. ಹಲ್ಲೆಲೂಯಾ. ನೀನು ಕಳ್ಕೊಂಡಿರುವ ಎಲ್ಲವನ್ನು ದೇವರು 2ರಷ್ಟು ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಬರುವುದಾದರೆ ನಿನ್ನ ಜೀವಿತವನ್ನು ಹೊಸದಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಜೀವಿತವನ್ನು ಕಟ್ಟುವುದಕ್ಕಾಗಿ ನಿನ್ನ ಒಳಗೆ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಆ ದೂತನು ಯಾಕೆ ಕಳಿಸ್ತಾ ಇದ್ದಾನೆ ಗೊತ್ತಾ? ನೀನು ಎಲ್ಲಾದರೂ ದಾರಿ ತಪ್ಪಿ ಬೀಳಬಾರದು, ನೀನು ಎಲ್ಲಾದರೂ ದಾರಿ ತಪ್ಪಿ ಹೋಗಬಾರದು. ಹಲ್ಲೆಲೂಯಾ. ನೀನು ಬಲಹೀನನಾಗಿ ಎಲ್ಲಿ ಸೋತು ಹೋಗಬಾರದೆಂದು ಆ ದೂತನು ನಿನ್ನ ಸಂಗಡ ಕಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಪಟ್ಟಿರುವ ಅವಮಾನದಲ್ಲಿ ಎಲ್ಲಾದರೂ ಸೋತು ಹೋಗಬಾರದೆಂದು ಯೇಸು ಕ್ರಿಸ್ತನು ಈ ದೂತನು ನಿನ್ನ ಸಂಗಡ ಕಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಒಂಟಿಗನೆಂದು ಯಾವತ್ತೂ ಚಿಂತೆ ಮಾಡಬೇಡ. ಯಾಕಂದರೆ ನಜರೇತಿನ ಯೇಸು ಕ್ರಿಸ್ತನು ಅವತ್ತು ಆ ವಿಧವೆಯ ಕುಟುಂಬದಲ್ಲಿ ಸಂತೋಷ ಕಳೆದು ಹೋಗಿತ್ತು, ಸಂತೋಷ ಮುಗಿದೋಗಿತ್ತು. ಅಯ್ಯೋ, ಇನ್ನು ನನಗೆ ಯಾವ ಮಾರ್ಗನೇ ಇಲ್ಲ ಎಂಬ ಪರಿಸ್ಥಿತಿ ಬಂದಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆ ವಿಧವೆಯ ಬಳಿಗೆ ಬಂದಿದ್ದರು. ಹಲ್ಲೆಲೂಯಾ. ಆ ವಿಧವೆಯ ಬಳಿಗೆ ಬಂದು ಆಕಿನ ಒಳಗಿರುವ ಎಲ್ಲ ಸಮಾಧಾನ ಕಳೆದೋಗಿತ್ತು. ಆ ಎಲ್ಲ ಸಮಾಧಾನ ಹಿಂತಿರುಗಿ ಬರುವಂತೆ ಮಾಡಿದರು. ಅದೇ ಪ್ರಕಾರ ಯೇಸು ಕ್ರಿಸ್ತನು ಈ ರಾತ್ರಿ ನಿನ್ನ ಕುಟುಂಬಕ್ಕೆ ಬರುತ್ತಾರೆ. ಈ ರಾತ್ರಿ ಯೇಸು ಕ್ರಿಸ್ತನ ಕುಟುಂಬಕ್ಕೆ ಬಂದು ನೀನು ಕಳ್ಕೊಂಡಿರುವುದೆಲ್ಲವನ್ನು ಹಿಂತಿರುಗಿ ಯೇಸು ಕ್ರಿಸ್ತನ ಒದಗಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀನು ಕಳೆದುಕೊಂಡಿರುವುದೆಲ್ಲವನ್ನು ಹಿಂತಿರುಗಿ ಬರುತ್ತದೆ. ಹಲ್ಲೆಲೂಯಾ. ಭಯಪಡಬೇಡ. ಆ ಕರ್ತನ ಮೇಲೆ ನಂಬಿಕೆ ಇಡು. ಆ ದೂತನು ನಿನ್ನ ಬಳಿಗೆ ಕಳಿಸಿದನಲ್ಲ, ಆ ಯೇಸುವಿನ ಮೇಲೆ ನಂಬಿಕೆ ಇಡು. ಆ ವಿಧವೆಯ ಕುಟುಂಬದಲ್ಲಿ ಸಮಾಧಾನ ಹಿಂತಿರುಗಿ ಕೊಟ್ಟಿದನಲ್ಲ, ಆ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ಇಡು. ಆ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ನಿನ್ನ ಕುಟುಂಬದಲ್ಲಿ ಬಂದು, ನಿನ್ನ ಹೃದಯದಲ್ಲಿ ಬಂದು ನೀನು ಕಳ್ಕೊಂಡಿರುವ ಸಮಾಧಾನವನ್ನು ಹಿಂತಿರುಗಿ ಕೊಡುತ್ತಾರೆ. ಹಲ್ಲೆಲೂಯಾ. ಲೋಕದಲ್ಲಿ ಎಷ್ಟೇ ಐಶ್ವರ್ಯವಂತ ಇದ್ದರು, ಆದರೂ ಸಮಾಧಾನ ಸಿಗೋದು ಸಮಾಧಾನ ಪ್ರಭುವಿನಿಂದ ಮಾತ್ರ. ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲ ಇರ್ಬೋದು, ಆದರೆ ಈ ಸಮಾಧಾನ ಎಂಬುದು ಇದೆಯಲ್ಲ, ಅದು ನಜರೇತಿನ ಯೇಸು ಕ್ರಿಸ್ತನ ಮಾತ್ರ ಕೊಡೋಕ್ಕೆ ಸಾಧ್ಯ. ಬೇರೆ ನಮಗೆ ಬೆಳ್ಳಿ ಬಂಗಾರ ಸಮಾಧಾನ ಕೊಡೋದಕ್ಕಾಗೋದಿಲ್ಲ. ನಮ್ಮ ಬಂಧು ಬಳಗದವರು ನಮ್ಮನ್ನು ಸಮಾಧಾನ ಕೊಡೋದಕ್ಕಾಗೋದಿಲ್ಲ. ಸಮಾಧಾನ ಕೊಡುವವನು ಒಬ್ಬನೇ ಇದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರಿದ್ದಾರೆ. ಹಲ್ಲೆಲೂಯಾ.
ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರು ಸಮಾಧಾನ ಕೊಡುತ್ತಾರೆ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಕೇಳಿದ್ರೆ ಹೇಳ್ತಾರೆ, ಹಲ್ಲೆಲೂಯಾ, ಈ ಶೆರೆಯನ್ನು ಯಾಕೆ ಕುಡಿತೀರಿ ಎಂಬುದಾಗಿ ಕೇಳುವಾಗ ನಮಗೆ ಬಹಳ ಟೆನ್ಷನ್ ಇದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ಟೆನ್ಷನ್ನು ನಮ್ಮಿಂದ ದೂರ ಆಗಬೇಕಾದ್ರೆ, ನಮ್ಮ ಚಿಂತೆಗಳನ್ನು ನಮ್ಮಿಂದ ಬಿಟ್ಟು ಹೋಗಬೇಕಾದ್ರೆ ನಾವು ಈ ಚಿಂತೆ ಭಾರಗಳನ್ನು ಯೇಸುವಿನ ಮೇಲೆ ವಹಿಸಬೇಕು. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ಈ ಚಿಂತೆ ಭಾರಗಳನ್ನು ನಮ್ಮಿಂದ ತೊಲಗಿ ಹೋಗುತ್ತವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಸಮಾಧಾನ ಬರಬೇಕಾದ್ರೆ ಯೇಸುವಿನ ನಾಮದಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಬೇರೆ ಯಾವ ನಾಮದಲ್ಲಿ ಸಮಾಧಾನವಿಲ್ಲ. ನಜರೇತಿನ ಯೇಸು ಕ್ರಿಸ್ತನು ಶಾಂತಿದಾಯಕನಾಗಿದ್ದಾನೆ. ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗ ತನ್ನ ಶಿಷ್ಯರಿಗೆ ಒಂದು ಮಾತನ್ನು ಹೇಳಿದನು. ಅದನ್ನೇನೆಂದರೆ, ನನ್ನಲ್ಲಿರುವ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನಲ್ಲಿರುವಂಥ ಸಮಾಧಾನ ಯಾವುದು ಗೊತ್ತಾ? ಅದು ಪರಿಶುದ್ಧವಾದ ಸಮಾಧಾನ, ಅದು ಶಾಂತಿದಾಯಕನಲ್ಲಿರುವಂಥ ಸಮಾಧಾನ. ಹಲ್ಲೆಲೂಯಾ. ಆ ಸಮಾಧಾನ ನಮಗೆ ಯಾರು ಕೊಡೋದಕ್ಕೆ ಆಗೋದಿಲ್ಲ. ಯೇಸುವಿನ ಹೊರತು ಬೇರೆ ಯಾರು ಆ ಸಮಾಧಾನ ಕೊಡುವುದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಸಮಾಧಾನದ ಪ್ರಭು ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರದಲ್ಲಿ ಸಮಾಧಾನವಿಲ್ಲ, ಆಸ್ತಿ ಅಂತಸ್ತದಲ್ಲಿ ಸಮಾಧಾನವಿಲ್ಲ, ನಮ್ಮ ಕೆಲಸದಲ್ಲಿ ಸಮಾಧಾನವಿಲ್ಲ. ಇವಾಗ ನಾವು ಎಲೆಕ್ಟ್ರಿಸಿಟಿಗೆ ಹೋದರೆ ಎಷ್ಟೋ ಸ್ತ್ರೀಯರು ಪುರುಷರು ಸಿಗರೇಟ್ ಬಂದು ಹೊಡಿತಾರೆ. ಯಾಕೆ ಗೊತ್ತಾ? ನಮಗೆ ಟೆನ್ಷನ್ ಇದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೆಲಸದ ಭಾರ ಹೆಚ್ಚಾಗಿ ಟೆನ್ಷನ್ ಇದೆ ಅಂತ ಹೇಳ್ತಾರೆ. ಈ ಟೆನ್ಷನನ್ನು ಬಿಟ್ಟು ಹೋಗಬೇಕಾದ್ರೆ ನಾವು ಸತ್ಯವೇದ ಓದಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಸತ್ಯವೇದ ಓದುತ್ತೇವೋ ಅವಾಗ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಬರುತ್ತದೆ. ಹಲ್ಲೆಲೂಯಾ. ಶಾಂತಿ ಸಮಾಧಾನ ಬೇಕಾದರೆ ಆ ಶಾಂತಿದಾಯಕನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುವುದು. ಹಲ್ಲೆಲೂಯಾ. ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮಗೆ ದೊಡ್ಡ ಸಮಾಧಾನಗಳನ್ನು ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲ ಬಂಧನದಿಂದ ಬಿಡುಗಡೆವಾಗಬೇಕಾದ್ರೆ ಯೇಸುವಿನ ಬಳಿಗೆ ಬರಬೇಕು. ಇವತ್ತು ಸಭಾಪಾಲಕರು ಅದೇ ಹೇಳುತ್ತಾ ಇದ್ದರು. ಬಿಡುಗಡೆ ಒಂದು ಕತ್ತೆಗೆ ಕಟ್ಟಿದ್ರು. ಕತ್ತೆಯನ್ನು ನೋಡಿ ನೀವು ಈ ಊರು ಒಳಗಡೆ ಹೋಗಿರಿ, ಅಲ್ಲಿ ಕಟ್ಟಿರುವ ಕತ್ತೆ ಮರಿಯನ್ನು ತಗೊಂಡು ಬನ್ನಿರಿ, ಅದನ್ನು ಬಿಡಿಸಿಕೊಂಡು ಬನ್ನಿರಿ ಅಂತ ಹೇಳುವಾಗ ಅವರು ಹಾಗೆ ಬಿಡಿಸಿಕೊಂಡು ಬಂದಿರು. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ರೋಗವಿದ್ದರೆ ಭಯಪಡಬೇಡಿರಿ. ಆ ರೋಗ ಬಂದಿರುವುದು ನಿಮ್ಮನ್ನು ಸಾಯಿಸುವುದಕ್ಕಲ್ಲ. ರೋಗ ಬಂದಿರೋದು ನಿಮ್ಮನ್ನು ಸಾಯಿಸುವುದಕ್ಕಲ್ಲ, ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ನಿನ್ನ ಒಳಗೆ ಸುಗರ್ ಉತ್ಪತ್ತಿ ಆಗಿರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಲಾಜರ್ ಸತ್ತ ಮೇಲೆ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಲಾಜರ್ ಸತ್ತಿದ ಮೇಲೆ ಅಲ್ಲಿ ಅನೇಕರು ಆ ಲಾಜರನ್ನು ಎಬ್ಬಿಸಿದ ಮೇಲೆ ಯೇಸುವಿನ ಮೇಲೆ ನಂಬಿಕೆ ಇಡುವರಾದರು. ಹಲ್ಲೆಲೂಯಾ. ನಿನ್ನ ಒಳಗೆ ರೋಗ ಉತ್ಪತ್ತಿಯಾಗಿದೆ ಅಂದರೆ ನಿನ್ನನ್ನು ನೋಡಿ ಅನೇಕರು ಯೇಸುವನ್ನು ನಂಬುವರಾಗಿರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಊರು ಜನರು ಯೇಸು ಕ್ರಿಸ್ತನನ್ನು ಕೊಲ್ಲಬೇಕಂತ ನೋಡಿದ್ರು. ಅದೇ ಊರು ಜನರು ಯೇಸುವನ್ನು ಹೊಡಿಬೇಕಂತ ನೋಡಿದ್ರು. ಆದರೆ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಲಾಜರ್ ಸತ್ತಿದ ಮೇಲೆ ಅದೇ ಊರು ಒಳಗೆ ಅನೇಕರು ಆ ಯೇಸುವನ್ನು ನಂಬುವರಾದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಗೆ ನಿನ್ನ ಒಳಗೆ ರೋಗ ಬಂದಿರೋದು ನಿನ್ನ ನೆರೆಹೊರೆಯರನ್ನು ಯೇಸುವನ್ನು ನಂಬುವುದಕ್ಕೋಸ್ಕರ. ಹಲ್ಲೆಲೂಯಾ. ನೀನು ಆ ಯೇಸುವಿನ ಬಳಿಗೆ ನೀನು ಹೋಗಿದಾಗ, ಯೇಸು ನಿನ್ನ ಬಳಿಗೆ ಬಂದಿದಾಗ ಆ ರೋಗ ಬಿಟ್ಟು ಹೋಗಿದ ಮೇಲೆ ನೀನು ಅನೇಕರಿಗೆ ಸಾಕ್ಷಿ ಕೊಡ್ತೀಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನೊಳಗಿರೋ ಸುಗರ್ಗಳನ್ನು ಬಿಟ್ಟು ಹೋಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಳಗಿರುವಂಥ ಕ್ಯಾನ್ಸರ್ಗಳನ್ನು ಬಿಟ್ಟು ಹೋಗಿದ್ದಾವೆ. ಇದು ಹೇಗೆ ಬಿಟ್ಟು ಹೋಗುತ್ತಂತ ಅವು ಕೇಳುವಾಗ ಇದು ಯೇಸುವಿನ ನಾಮದಲ್ಲಿ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಹೇಗೆ ಬಿಟ್ಟೋಯ್ತಂದರೆ ಯೇಸುವಿನ ನಾಮದಿಂದ. ಅಂದರೆ ಅನೇಕರು ಆ ನಾಮದ ಮೇಲೆ
ಭರವಸೆ ಇಡುತ್ತಾರೆ, ಆ ನಾಮದ ಮೇಲೆ ನಂಬಿಕೆ ಇಟ್ಟು ಅವರು ಸಹ ಯೇಸು ಕ್ರಿಸ್ತನಿಗೆ ಬಳಿಗೆ ಬರೋರಾಗಿರ್ತಾರೆ. ಹಾಲೆಲೂಯ. ನಿನ್ನ ಒಳಗೆ ರೋಗ ಇರುವುದು ಅದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ನಿನಗಾಗಿರುವ ಅವಮಾನವನ್ನು ಅದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಹೊರತು ನಿನ್ನನ್ನು ಕೊಲ್ಲೋದಕ್ಕಲ್ಲ. ಹಾಲೆಲೂಯ. ನಿನ್ನನ್ನು ಕೊಲ್ಲೋದಕ್ಕಲ್ಲ. ಹಾಲೆಲೂಯ. ಅದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಆ ರೋಗ ಬಂದಿರೋದು. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ನಿನ್ನ ಸಂಗಡಿದ್ದು ಅನೇಕ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಹಾಲೆಲೂಯ. ಭಯಪಡಬೇಡ. ಇವತ್ತು ಈ ರಾತ್ರಿ ಆ ದೂತನು ನಿನ್ನ ಬಳಿಗೆ ಬರುತ್ತಾ ಇದ್ದಾನೆ. ಹಾಲೆಲೂಯ. ವಾಕ್ಯ ಹೇಳುತ್ತದೆ, ಈಗೋ ನನ್ನ ದೂತನು ನಿನ್ನ ಮುಂದೆ ಕಳಿಸುತ್ತೇನೆಂದು. ಹಾಲೆಲೂಯ. ನೀನು ಪ್ರಯಾಣ ಮಾಡುವಂಥ ಸ್ಥಳಕ್ಕೆ ಆ ದೂತನು ಬರುತ್ತಾ ಇದ್ದಾನೆ. ನೀನು ಹೋಗುವ ಕಂಪನಿಗೆ ದೇವರು ಬರುತ್ತಾ ಇದ್ದಾರೆ. ಹಾಲೆಲೂಯ. ನೀನು ಹೋಗುವ ಊರಿಗೆ ದೇವದೂತನು ಬರುತ್ತಾನೆ. ಹಾಲೆಲೂಯ. ಯಾಕಂದರೆ ಆತನು ನಿನ್ನ ಸಂಗಡ ಇದ್ದು ಸುರಕ್ಷಿತವಾಗಿದ್ದು ಕಾಯ್ದು ಕಾಪಾಡುತ್ತಾರೆ. ಹಾಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ಇಷ್ಟೊಂದು ಸಂದೇಶ ಕೊಡುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ದೇವರೇ. ನಾವು ಎಲ್ಲೋ ಬೀಳಬೇಕಾಗಿತ್ತು, ಆದರೆ ದೇವರ ವಾಕ್ಯನೇ ಹೇಳುತ್ತದೆ, ತಿಪ್ಪಿಯಲ್ಲಿ ಬಿದ್ದವನನ್ನು ಏನು ಮಾಡ್ತಾರೆ, ಅವನ ಜ್ಞಾನಿಗಳ ಮಧ್ಯದಲ್ಲಿ ದೇವರು ಕೂಡಿಸುವಾತನಾಗಿದ್ದಾನೆ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಸೋತೋಗಬೇಡಿರಿ. ಯೇಸು ಕ್ರಿಸ್ತನು ಬಲವಾದ ಬುರ್ಜಾಗಿದ್ದಾನೆ. ಆತನು ನಿಮ್ಮನ್ನು ಯಾವತ್ತೂ ತಿರಸ್ಕರಿಸುವುದಿಲ್ಲ. ನೀವು ಕೆಟ್ಟೋಗಿರಿ ಎಂಬುದಾಗಿ ಆತನು ನೋಡುವುದಿಲ್ಲ. ನೀವು ಕೆಟ್ಟೋರು, ನೀವು ಪಾಪಿಗಳೆಂದು ನೋಡುವುದಿಲ್ಲ. ದೇವರು ಹೇಳಿರೋದು, ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೆಂದು. ಹಾಲೆಲೂಯ. ಅತಿ ಶೀಘ್ರವಾಗಿ ನಿಮ್ಮ ತಲೆ ಎತ್ತುವಂತೆ ದೇವರ ಕೃಪೆ ತೋರಿಸುತ್ತಾನೆ. ಹಾಲೆಲೂಯ. ಭಯಪಡಬೇಡಿರಿ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಾಲೆಲೂಯ. ರಾಂಗ್ ಡಿಸಿಷನ್ ತಗೋಬೇಡಿ. ಏನಾದರೂ ಬೇಜಾರಾದರೂ ಸಹ ನಾವು ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಜೀವವುಳ್ಳ ದೇವರು, ಆತನ ಜೀವ ಸ್ವರೂಪನು, ಆತನ ಸಮಾಧಿ ತೆರೆಯಲ್ಪಟ್ಟಿದೆ. ಆ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದ್ದಾವೆ, ಆದರೆ ಯೇಸುವಿನ ಸಮಾಧಿ ತೆರೆಯಲ್ಪಟ್ಟಿದೆ. ಆತನು ನಿಮ್ಮ ಹೃದಯದಲ್ಲಿ ಬೆಳಕಾಗಿ ಬರುತ್ತಾರೆ. ಹಾಲೆಲೂಯ. ಆತನು ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಬೆಳಕಾಗಿ ಬಂದು ನಿಂತುಕೊಳ್ಳುತ್ತಾರೆ. ಹಾಲೆಲೂಯ. ನಿನ್ನ ಕತ್ತಲಲ್ಲಿ ಕೂತಿದೆಯಾ, ದೇವರು ನಿನಗೆ ಬೆಳಕಾಗಿ ಬರುತ್ತಾರೆ. ನಿನ್ನ ಜೀವನವನ್ನು ಮತ್ತೆ ಕಟ್ಟುತ್ತಾನೆ. ನಿನ್ನ ಜೀವನವನ್ನು ಎಲ್ಲವನ್ನು ಹೊಸದಾಗಿ ಮಾಡುತ್ತಾರೆ. ಭಯಪಡಬೇಡ. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆಂದು ನಾನು ನಂಬಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಆಮೇನ್, ಆಮೇನ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧನೇ, ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಂದೊಂದು ಮಕ್ಕಳನ್ನು ಮಗನನ್ನು ಮುಟ್ಟಿ ಈ ರಾತ್ರಿ ಆಶೀರ್ವಾದ ಮಾಡು ಸ್ವಾಮಿ. ಆ ದೇವದೂತರು ನಿನ್ನ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಮುಂದೆ ಕಳಿಸುತ್ತೇನೆಂದು. ಈ ರಾತ್ರಿ ಪ್ರಯಾಣ ಮಾಡತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ಮುಂದೆ ನಿನ್ನ ದೇವದೂತರನ್ನು ಕಳಿಸಿ ಅವರು ತಲುಪಬೇಕಾಗಿರುವ ಸ್ಥಳಕ್ಕೆ ತಲುಪುವಂತೆ ಕೃಪೆ ಕೊಡು. ನೀನು ಆಶೀರ್ವಾದ ಮಾಡು. ಈ ವಿಡಿಯೋನು ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಹೃದಯದಲ್ಲಿ ದೊಡ್ಡ ಬೆಳಕನ್ನು ಉಂಟಾಗುವಂತೆ ಮಾಡು ಸ್ವಾಮಿ. ಎಸ್ಸಪ್ಪ, ನಿನಗೆ ಸ್ತೋತ್ರವಾಗಲಿ. ಈಗಲೇ ಅವರನ್ನು ಆಶೀರ್ವಾದ ಮಾಡು. ಆ ವಾಕ್ಯ ಕೇಳುವಾಗ ಅವರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನು ನಡೆಸುತ್ತೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಭಯಪಡಬೇಡಿರಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ಆವತ್ತು ಮೋಸೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲು ದೇವರಿದ್ದಾರೆ. ಭಯಪಡಬೇಡಿರಿ. ಲೋಕದ ಬಿರುಗಾಳಿಯನ್ನು ನೋಡಿ ಭಯಪಡಬೇಡಿರಿ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು. ಆಮೇನ್. ಹಾಲೆಲೂಯ. ಗಾಡ್ ಬ್ಲೆಸ್ ಯು. ಈ ವಿಡಿಯೋನು ನಿಮಗೆ ಇಷ್ಟವಾದರೆ ಹಲ್ಲೆಲೂಯಾ ನೀವು ಅನೇಕರಿಗೆ ಶೇರ್ ಮಾಡಿರಿ. ಈ ವಾಕ್ಯ, ನಾನೊಂದು ಮನುಷ್ಯನು, ನಾನು ಪಾಪಿ,
ನಾನು ಯೋಗ್ಯನಲ್ಲ ಈ ವಾಕ್ಯ ಹೇಳುವುದಕ್ಕಾಗಿ, ಆದರೆ ಈ ವಾಕ್ಯ ದೇವರಾಗಿದೆ. ಈ ವಾಕ್ಯ ಪ್ರತಿಯೊಬ್ಬರ ಬಳಿಗೆ ಮುಟ್ಟಲಿ. ನೀವೆಲ್ಲರೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ. ನೀವು ಶೇರ್ ಮಾಡ್ತಾರಲ್ಲ, ಅದನ್ನೂ ಒಂದು ಸೇವೆನೇ. ಹಲ್ಲೆಲೂಯಾ, ಅದನ್ನೂ ಒಂದು ಸೇವೆನೇ. ಇಷ್ಟು ಈ ವಾಕ್ಯ ಇದೆ ಅಂದರೆ ಯಾರ್ದೋ ಸಂಗಡಿ ರಾತ್ರಿ ಒಬ್ಬರ ಸಂಗಡ ಮಾತಾಡ್ತಾ ಇದೆ. ಹಲ್ಲೆಲೂಯಾ, ಈ ವಾಕ್ಯ ನೀವು ಶೇರ್ ಮಾಡುವಾಗ ಅದು ಒಂದು ಸೇವೆಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶೇರ್ ಮಾಡುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.